ಸೊ ರೇವಾ ಯೂನಿವರ್ಸಿಟಿದಲ್ಲಿ ತುಂಬ ಕೋರ್ಸಸನ್ನು ಆಫರ್ ಆ್ಯಂಡ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಕ್ಸ್ಪೋದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಪೇರೆಂಟ್ಸು, ಸ್ಟೂಡೆಂಟ್ಸು ತುಂಬ ಡಿಫ್ರೆಂಟ್ ಕೋರ್ಸಸನ್ನು ಕೇಳ್ತಾರೆ. ಸೊ ಮೋಸ್ಟ್ಲಿ ನಮ್ಮ ರೇವಾ ಯೂನಿವರ್ಸಿಟಿದಂದು ಕೋರ್ಸಸನ್ನು ಪ್ರೊವೈಡ್ ಕೇಳ್ತಾ ಇರೋದು ಅಂತಂದರೆ ಬಿಸ್ನೆಸ್ ಸ್ಕೂಲ್ಸ್, ರೇವಾ ಬಿಸ್ನೆಸ್ ಸ್ಕೂಲ್ಸ್ ಬಗ್ಗೆ ಕೇಳ್ತಾ ಇರೋದೆ MBA. ಸೊ ಮಾಸ್ಟರ್ಸ್ ಬಿಸ್ನೆಸ್ ಸ್ಕೂಲ್ದಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇರೋದು ಇಷ್ಟೆಲ್ಲ ಸ್ಪೆಷಲೈಸೇಷನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಅನಾಲಿಟಿಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಫಿನಾನ್ಷಿಯಲ್, ಮಾರ್ಕೆಟಿಂಗ್, HR, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಫೀಲ್ಡಿಂದ ಯಾರು ಬರಬೇಕು ಅನ್ಕೊತಾ ಇದ್ದಾರೆ ಅದು ಕೂಡ ಆಗಿ ಡ್ಯುಯಲ್ ಸ್ಪೆಷಲೈಸೇಷನ್ ಫಸ್ಟ್ ಇಯರಿಂದಾನೇ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಸ್ಪೆಷಲೈಸೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು LLM ಕೋರ್ಸಸ್, MSc ಕೋರ್ಸಸ್ ಆ್ಯಂಡ್ MTech ಕೋರ್ಸಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ರೇವಾ ಬಿಸ್ನೆಸ್ ಸ್ಕೂಲ್ಸಲ್ಲಿ ಏನು ಮೋಸ್ಟ್ಲಿ ಅಂತ ಅಂದರೆ ಪ್ಲೇಸ್ಮೆಂಟ್ಸ್, ಅದು ಬಂದುಬಿಟ್ಟು ಅಕಾಡೆಮಿಕ್ ಸ್ಕಿಲ್ಸನ್ನು, ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಂಟರ್ನ್ಯಾಷನಲ್ ಟೂರ್ ಕೂಡ ಇದೆ. ಸೊ ಅದು ಬಂದುಬಿಟ್ಟು ಇಂಟ್ರೆಸ್ಟ್, ಸ್ಟೂಡೆಂಟ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸಹಜವಾಗಿ ಬೆಳಿಗ್ಗೆಯಿಂದ ಪೇರೆಂಟ್ಸು, ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ರು. ಯಾವ ಕೋರ್ಸ್ಗಳಿಗೆ ಜಾಸ್ತಿ ಎನ್ಕ್ವೈರಿ ಮಾಡ್ತಾ ಇದ್ರು? ಸೊ ತುಂಬ ಪೇರೆಂಟ್ಸ್ ಬಂದುಬಿಟ್ಟು ಇನ್ಕ್ವೈರಿ ಮಾಡೋದು ಅಂತಂದರೆ MBA ಕೋರ್ಸಸ್ ಬಗ್ಗೆ. ಸೊ MBAದಲ್ಲಿ ಯಾವ ಸ್ಪೆಷಲೈಸೇಷನ್ ಇದ್ದಾವೆ. ಸೊ ಮೋಸ್ಟ್ ಆಫ್ ದೆಮ್ ದೇ ಆರ್ ಲುಕಿಂಗ್ ಫಾರ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಡ್ಯುಯಲ್ ಸ್ಪೆಷಲೈಸೇಷನ್. ಅದು ನಾವು ಬೇರೆ ಕಾಲೇಜ್ಗಿಂತ ಡಿಫ್ರೆನ್ಸ್ ಆಗಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ಕೂಡ ಫಸ್ಟ್ ಇಯರಿಂದನೇ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನಮ್ಮದು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಸಿಸ್ಟೆನ್ಸ್ ಕೂಡ ಕೊಡ್ತಾ ಇದ್ದೀವಿ. ಆ್ಯಡ್ ಆನ್ ಕೋರ್ಸಸ್, ಸರ್ಟಿಫಿಕೇಷನ್ ಕೋರ್ಸಸ್, ಇಂಟರ್ನ್ಶಿಪ್, ವರ್ಕ್ಶಾಪ್, ತುಂಬ ಕೋರ್ಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದೆಲ್ಲ. ಸೊ ಫೈನಲ್ ಇಯರ್ಗೆ ಇದೆಲ್ಲ ನಿಮಗೆ ಬರುತ್ತೆ. ಓಕೆ, ಈಗ ಸಹಜವಾಗಿ ಸ್ಟೂಡೆಂಟ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಡಿಗ್ರಿ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು. ಸೊ ಇಲ್ಲಿಗೆ ಬಂದ ನಂತರ ನಿಮ್ಮಲ್ಲಿ ಒಂದಿಷ್ಟು ಕೋರ್ಸ್ಗಳ ಬಗ್ಗೆ ಅವರು ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಕ್ಲಾರಿಫೈ ಮಾಡುವಂಥದ್ದು ಅಥವಾ ಅವರ ಥಾಟ್ಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಕೋರ್ಸ್ಗಳು ಇವಾಗ ನೋಡಿ ತುಂಬ ಜನ ತುಂಬ ಸ್ಟ್ರೀಮ್ಸ್, ಬೇರೆ ಸ್ಟ್ರೀಮ್ಸಿಂದ ಬರ್ತಿರ್ತಾರೆ. ಫಾರ್ ಎಕ್ಸಾಂಪಲ್ BBA, BCom, ಈವನ್ BTech ಪೀಪಲ್, ದೇ ಆರ್ ಲುಕಿಂಗ್ ಫಾರ್ ದ MBA ಆಲ್ಸೋ. MBA ಇಸ್ ಓಪನ್ ಫಾರ್ ಆಲ್ ದ ಡಿಗ್ರಿ ಕೋರ್ಸಸ್. ದೋಸ್ ಹು ಹ್ಯಾವ್ ಡನ್, ಯಾರಾದರೂ ಬಂದಿದ್ದಾರಲ್ವಾ MBA, BComಲಿಂದ ಬಂದಿರ್ತಾರಲ್ವಾ, MBAದಿಂದ ತುಂಬ ಡೋರ್ಸನ್ನು ಓಪನ್ ಮಾಡಿಕೊಡ್ತಾರೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ಡ್ಯುಯಲ್ ಸ್ಪೆಷಲೈಸೇಷನ್ ಆಫರ್ ಮಾಡಿಕೊಂಡ್ರೆ ನಿಮ್ಗೆ 2 ವೇ ಪಾತನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಅನಾಲಿಟಿಕ್ಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಫಿನಾನ್ಸ್ ಮಾರ್ಕೆಟಿಂಗ್ ಮೇಲೆ 2 ವೇ ಪಾತನ್ನು ತೋರಿಸುತ್ತೆ. ಅದರಲ್ಲಿ ನೀವು ಬೇರೆ ಸ್ಟ್ರೀಮ್ದಲ್ಲೂ ಪೊಸಿಷನ್ ಆಪ್ಟ್ ಮಾಡ್ಕೋಬೋದು. ನೀವು ಬೇರೆ ಕಂಪ್ನೀಸಲ್ಲಿ ಹೋಗಿಬಿಟ್ರೆ ಬೇರೆ 2 ಕಂಪ್ನೀಸ್ದಲ್ಲಿ ನೀವು ತೊಗೋಬೋದು. ರೋಲ್ಸ್ ಏನಾದರೂ ನೀವು ಮಾಡ್ಕೊತಾ ಇದ್ದೀರಲ್ಲ, ಅದು ನೀವು ಕಂಪ್ನೀಸಲ್ಲಿ ಇದು ಮಾಡ್ಕೊತೀರಾ. ಹೇಗಿದೆ ರೆಸ್ಪಾನ್ಸ್? ಯಾವ ಕೋರ್ಸ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್? ಅದು ಪಬ್ಲಿಕ್ ಟಿವಿನಲ್ಲಿ ರೆಸ್ಪಾನ್ಸ್ ಇವತ್ತವರೆಗೂ ತುಂಬ ಚೆನ್ನಾಗಿದೆ. ಸುಮಾರು ಸ್ಟೂಡೆಂಟ್ಸ್ ಬಂದಿದ್ದಾರೆ ಆ್ಯಂಡ್ ದೇ ವರ್ ಆಸ್ಕಿಂಗ್ ಅಬೌಟ್ MBA ಪ್ರೋಗ್ರಾಮ್ಸ್. ಈಗ ಸ್ಟೂಡೆಂಟ್ಸ್ದು ಮ್ಯಾನೇಜ್ಮೆಂಟ್ ಮತ್ತು ಟೆಕ್ನಾಲಜಿ ಪ್ರೋಗ್ರಾಮ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಅಟ್ ಸಪ್ತಗಿರಿ NPS ಯೂನಿವರ್ಸಿಟಿ ವಿ ಹ್ಯಾವ್ MBA ವಿತ್ ಡ್ಯುಯಲ್ ಸ್ಪೆಷಲೈಸೇಷನ್ ಆ್ಯಂಡ್ MCA with all industry integrated programs. So students' basic question is whether we'll get a job in MNC or in any management company after finishing our education over here. Parents same concerns ಇದೆ. Parents bari one question ಇದೆ, if we are investing 2 years of our students' life in your university, what is the output you are giving and what rewards my candidate can get from this university? What is the specialization from your side, your institution? Okay, so our university specializes in giving 2 kind of specializations. One is single and dual, but we focus more on dual. Like these days analytics program is going very huge demand in market, so we are offering business analytics with human resource, business analytics with marketing, business analytics with finance. Also we are having digital transformation and logistics. So basically these are the industry oriented programs which the student are looking for. Even in MCA also, if I tell you, we are looking at artificial intelligence, machine learning, data science, cyber security, DevOps, which has got very active demand and student will get immediately absorbed in the market. Your good name, designation? My name is Dr. Kunal Saxena. I am the Director of Marketing for Saptagiri NPS University.